ಹಾಯ್ ಸ್ನೇಹಿತರೆ, ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರಣ್. ನಿಮ್ಮ ಮೊಬೈಲ್ ಫೋನಲ್ಲಿ ನೀವು ರೀಸೆಂಟಾಗಿ ಡಿಲೀಟ್ ಮಾಡಿರ್ತಕ್ಕಂಥ ಫೋಟೋಗಳನ್ನು ಯಾವ ರೀತಿ ರಿಕವರಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾಕಂದರೆ ನೀವು ರೀಸೆಂಟ್ ಡಿಲೀಟ್ನಲ್ಲಿ ನಿಮ್ಮ ಫೋಟೋ ಪರ್ಮನೆಂಟಾಗಿ ಡಿಲೀಟ್ ಆಗಿರೋದಿಲ್ಲ, ಇದು ರೀಸೆಂಟಲ್ಲಿ ಇರುತ್ತೆ ಸ್ನೇಹಿತರೆ. ಅದನ್ನು ಯಾವ ರೀತಿ ರಿಕವರಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೀವು ಒಪ್ಪೋ, ವಿವೋ ಅಥವಾ ಬೇರೆ ಬ್ರ್ಯಾಂಡ್ಗಳಲ್ಲಿ ಯೂಸ್ ಮಾಡ್ತಾಯಿದ್ರೆ ನಿಮಗೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ, ಅಥವಾ ಸ್ಯಾಮ್ಸಂಗ್ ಮತ್ತು ಬೇರೆದರಲ್ಲಿ ಕೂಡ ಬೇರೆ ಆಪ್ಷನ್ ಬರುತ್ತೆ. ಎರಡೂ ಸ್ಟೆಪ್ನ ನಾನು ನಿಮಗೆ ತೋರಿಸ್ತೀನಿ, ಯಾವ ಎರಡು ಡಿಫ್ರೆಂಟ್ ಡಿವೈಸ್ನಲ್ಲಿ ಯಾವ ರೀತಿ ಬರುತ್ತೆ ಅಂತ. ನಾನೀಗ ಒಪ್ಪೋ, ವಿವೋ ಏನಾದರೂ ಯೂಸರ್ ಆಗಿದ್ದರೆ ನೀವು ನಿಮ್ಮ ಒಂದು ಫೋನ್ನ ಗ್ಯಾಲರಿಯನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಗ್ಯಾಲರಿಯನ್ನು ಓಪನ್ ಮಾಡಿಬಿಟ್ಟು ನಾನು ನಿಮಗೆ ಕೆಲವು ಇಮೇಜಸನ್ನು ಡಿಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ನಾನು ಸೆಲೆಕ್ಟ್ ಮಾಡಿಬಿಟ್ಟು ಡಿಲೀಟ್ ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಾನೀಗ ಇವುಗಳನ್ನು ಡಿಲೀಟ್ ಕೊಡ್ತಾ ಇದ್ದೀನಿ. ಈಗ ಈ ಇಮೇಜಸನ್ನು ರೀಸೆಂಟ್ ಡಿಲೀಟಲ್ಲಿ ಇರುತ್ತೆ ಸ್ನೇಹಿತರೆ. ಮತ್ತೆ ಗ್ಯಾಲರಿಯನ್ನು ಓಪನ್ ಮಾಡಿಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡಿ ನೀವು ನೋಡ್ಬೋದು ರೀಸೆಂಟ್ ಡಿಲೀಟ್ ಅಂತ ಇದೆ. ನೋಡ್ಬೋದು ಇಲ್ಲಿ ನೀವು ಯಾವನ್ನು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ರಿಸ್ಟೋರ್ ಅಂತ ಇದೆಯಲ್ಲ, ಈ ರಿಸ್ಟೋರ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ರಿಸ್ಟೋರ್ ಕೊಡಿ. ಓಕೆ, ಸಿಂಪಲ್ಲಾಗಿ ನಿಮ್ಮ ಒಂದು ಫೋಟೋಸು ಏನು ಡಿಲೀಟ್ ಆಗಿರುತ್ತೋ ಅದು ರಿಸ್ಟೋರ್ ಆಗುತ್ತೆ ಜಸ್ಟ್ ಒಂದು ಕ್ಲಿಕ್ನಲ್ಲಿ. ನೀವೇನಾದರೂ ಯೂಸ್ ಮಾಡ್ತಿರೋ ಫೋನು ಸ್ಯಾಮ್ಸಂಗ್ ಆಗಿದ್ದರೆ ಅದರಲ್ಲಿ ಬೇರೆ ಸ್ಟೆಪ್ಸ್ ಇದೆ ಸ್ನೇಹಿತರೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೀವು ನಿಮ್ಮ ಫೋನ್ನ ಗ್ಯಾಲರಿಯನ್ನು ಓಪನ್ ಮಾಡಿ. ಓಪನ್ ಮಾಡಿಬಿಟ್ಟು ನೀವು ನಿಮಗೆ ಯಾವ ಒಂದು ಇಮೇಜ್ ಬೇಡವೋ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಡಿಲೀಟ್ ಅಂತ ಕೊಡಿ. ನೋಡಿ ಸ್ನೇಹಿತರೆ, ನೀವು ಡಿಲೀಟ್ ಮಾಡಿರೋ ಇಮೇಜಸ್ಸು ನಿಮ್ಮ ಒಂದು ಫೈಲ್ ಮ್ಯಾನೇಜರನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ನಿಮಗೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿಬಿಟ್ಟು ರಿಸೈಕಲ್ ಬಿನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು, ಅಥವಾ ಅನಾಲಿಸಿಸ್ ಸ್ಟೋರೇಜ್ ಅಂತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಸ್ಕ್ರೋಲ್ ಮಾಡಿ. ನೋಡಿ ಸ್ನೇಹಿತರೆ, ನೀವಿಲ್ಲಿ ಗ್ಯಾಲರಿ ಅಂತ ಆಪ್ಷನ್ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಡಿಲೀಟ್ ಮಾಡಿರ್ತಕ್ಕಂಥ ಇಮೇಜಸ್ಸು ಬರುತ್ತೆ. ನಾನೀಗ ರೀಸೆಂಟಾಗಿ ಡಿಲೀಟ್ ಮಾಡಿರ್ತಕ್ಕಂಥ ಇಮೇಜಸ್ ನೋಡ್ಬೋದು ನೀವು ಇಲ್ಲಿ. ಇದನ್ನು ಸಿಂಪಲ್ಲಾಗಿ ರಿಸ್ಟೋರ್ ಮಾಡಬೇಕಾಗಿದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ ರಿಸ್ಟೋರ್ ಅಂತ, ಈ ರಿಸ್ಟೋರ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಇಮೇಜಸ್ ರಿಸ್ಟೋರ್ ಆಯಿತು. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.